ಇಂಥ ಲಾಡವನು ಸಂತೋಷ್ ಲಾಡ್ ಆಗಲಿ, ತಿಮ್ಮಾಪುರ್ ಆಗಲಿ, ಇಂಥವರೆಲ್ಲ ಹೇಳಿಕೆಗಳು ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ. ನಿಮ್ ಪಕ್ಷದ ಅಭಿಪ್ರಾಯ ಅಲ್ಲ ಅಂದ್ಮೇಲೆ ಅವ್ರು ಯಾಕೆ ನಿಮ್ ಪಾರ್ಟಿಗೆ ಇಟ್ಕೊಂಡಿದ್ದೀರಾ? ಯಾಕೆ ನಿಮ್ ಮುಖ್ಯಮಂತ್ರಿಗಳಾಗಿ ಇಟ್ಕೊಂಡಿದ್ದೀರಾ? ಯಾವ ಮಂತ್ರಿಗಳಾಗಿ? ಇವರು ತಿಮ್ಮಾಪುರ ಆಗ್ಲಿ, ಲಾಡ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ, ಮುಖ್ಯಮಂತ್ರಿಗಳು, ಮಂತ್ರಿಗಳು. ಈ ಮಂತ್ರಿಗಳು, ಮುಖ್ಯಮಂತ್ರಿಗಳೇ ನಿಮ್ಮ ಮಾತನ್ನ, ನಿಮ್ಮ ಪಕ್ಷದ ತೀರ್ಮಾನವನ್ನ ಅವ್ರು ಒಪ್ತಾ ಇಲ್ಲ ಅಂತಂದ್ರೆ ಮತ್ತೆ ಇನ್ಯಾತಕ್ಕೆ ನೀವು ಅವ್ರ ನಿಮ್ಮ ಪಾರ್ಟಿ ಒಳಗೆ ಇಟ್ಕೊಟ್ಟಿದ್ದೀರಾ? ಅಲ್ಲಿ ಯಾರೋ ಸತ್ತೋಗ್ಬಿಟ್ರೆ, ಯಾರೋ ಪ್ರತಿಭಟನೆ ಮಾಡ್ಬಿಟ್ರೆ ಅವ್ರು ಬದುಕ್ಬಿಡ್ತಾರ? ಯುದ್ಧ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಸ್ವತಃ ಇವ್ರ ಮನೆಗೇನೆ, ಇವ್ರ ಮಕ್ಕಳಿಗೇನೆ ತೊಂದರೆ ಆದಾಗ ಮಾತ್ರ ಇವ್ರಿಗೆ ಅರ್ಥ ಆಗ್ಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಆದ್ರೆ ಇಲ್ಲಿ ಪ್ರಶ್ನೆ, ಇಡೀ ದೇಶ ಒಂದಾಗಿರೋಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಳಿದಂತ ಮಂತ್ರಿಗಳು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಇಲ್ಲಾಂದ್ರೆ ಬಾಂಡಿಸ್ಕೊಂಡಿರ್ಲಿ, ಇಲ್ಲಾಂದ್ರೆ ಜನ ಅವ್ರ ವಿರುದ್ಧ ತಿರುಗಿ ಬಿಡಬೇಕಾಗತ್ತೆ. ಇಂಥ ಲಾಡವನು ಸಂತೋಷ್ ಲಾಡ್ ಆಗ್ಲಿ, ತಿಮ್ಮಾಪುರ್ ಆಗ್ಲಿ, ಇಂಥವರೆಲ್ಲ ಹೇಳಿಕೆಗಳು ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ. ನಿಮ್ ಪಕ್ಷದ ಅಭಿಪ್ರಾಯ ಅಲ್ಲ ಅಂದ್ಮೇಲೆ ಅವ್ರು ಯಾಕೆ ನಿಮ್ ಪಾರ್ಟಿಗೆ ಇಟ್ಕೊಂಡಿದ್ದೀರಾ? ಯಾಕೆ ನಿಮ್ ಮುಖ್ಯಮಂತ್ರಿಗಳಾಗಿ ಇಟ್ಕೊಂಡಿದ್ದೀರಾ? ಯಾವ ಮಂತ್ರಿಗಳಾಗಿ? ಇವರು ತಿಮ್ಮಾಪುರ ಆಗ್ಲಿ, ಲಾಡ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ, ಮುಖ್ಯಮಂತ್ರಿಗಳು, ಮಂತ್ರಿಗಳು. ಈ ಮಂತ್ರಿಗಳು, ಮುಖ್ಯಮಂತ್ರಿಗಳೇ ನಿಮ್ಮ ಮಾತನ್ನ, ನಿಮ್ಮ ಪಕ್ಷದ ತೀರ್ಮಾನವನ್ನ ಅವ್ರು ಒಪ್ತಾ ಇಲ್ಲ ಅಂತಂದ್ರೆ ಮತ್ತೆ ಇನ್ಯಾತಕ್ಕೆ ನೀವು ಅವ್ರ ನಿಮ್ಮ ಪಾರ್ಟಿ ಒಳಗೆ ಇಟ್ಕೊಟ್ಟಿದ್ದೀರಾ? ಅಲ್ಲಿ ಯಾರೋ ಸತ್ತೋಗ್ಬಿಟ್ರೆ, ಯಾರೋ ಪ್ರತಿಭಟನೆ ಮಾಡ್ಬಿಟ್ರೆ ಅವ್ರು ಬದುಕ್ಬಿಡ್ತಾರ? ಯುದ್ಧ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಸ್ವತಃ ಇವ್ರ ಮನೆಗೇನೆ, ಇವ್ರ ಮಕ್ಕಳಿಗೇನೆ ತೊಂದರೆ ಆದಾಗ ಮಾತ್ರ ಇವ್ರಿಗೆ ಅರ್ಥ ಆಗ್ಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಆದ್ರೆ ಇಲ್ಲಿ ಪ್ರಶ್ನೆ, ಇಡೀ ದೇಶ ಒಂದಾಗಿರೋಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಳಿದಂತ ಮಂತ್ರಿಗಳು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಇಲ್ಲಾಂದ್ರೆ ಬಾಂಡಿಸ್ಕೊಂಡಿರ್ಲಿ, ಇಲ್ಲಾಂದ್ರೆ ಜನ ಅವ್ರ ವಿರುದ್ಧ ತಿರುಗಿ ಬಿಡಬೇಕಾಗತ್ತೆ.